ಇಷ್ಟಕ್ಕೂ ಹೈಕೋರ್ಟ್ನಲ್ಲಿ ಜಯಲಲಿತಾಗೆ ಬೇಲ್ ಸಿಕ್ಕಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಜಯಲಲಿತಾಗೆ ಬೇಲ್ ಮಂಜೂರಾಗಿದೆ. ಮಂಜೂರಾಗಿದ್ದು ಹೇಗೆ, ಬೇಲ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಹಾಕಲಾಗಿತ್ತು, ಯಾವ ಕಾರಣಗಳಿಗಾಗಿ ಜಯಲಲಿತಾಗೆ ಜಾಮೀನು ಸಿಕ್ಕಿದೆ ಅಂತ ನೋಡೋದಾದ್ರೆ, ಅನಾರೋಗ್ಯದ ಕಾರಣ ನೀಡಿ ಜಾಮೀನು ಕೋರಿದ್ದಕ್ಕೆ ಆಕ್ಷೇಪಣೆಯನ್ನು ಯಾರೂ ಸಲ್ಲಿಸಲಿಲ್ಲ. ಜಾಮೀನಿನ ನಂತರ ಜಯಲಲಿತಾ ಮನೆಯಲ್ಲೇ ಇರ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡಲಾಗಿರುವಂಥದ್ದು. ಜಯ ಹೊರಗೆ ಹೋಗೋದಿಲ್ಲ, ಬೆಂಬಲಿಗರನ್ನ ಭೇಟಿಯಾಗೋದಿಲ್ಲ ಅಂತ ಹೇಳಲಾಗಿದೆ. ಹಾಗೇನೇ ಜಯಾಪರ ವಕೀಲರು ಕೋರ್ಟ್ಗೆ ಈ ರೀತಿ ಮನವರಿಕೆಯನ್ನ ಮಾಡಿದ್ದಾರೆ. ಬೆಂಬಲಿಗರು ಕಾನೂನು ಸುವ್ಯವಸ್ಥೆ ಹದಗೆಡಿಸದಂತೆ ನೋಡಿಕೊಳ್ತೇವೆ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿರುವಂಥದ್ದು. ಜಯಲಲಿತಾ ಬಿಡುಗಡೆ ಆದ್ಮೇಲೆ ಹೊರಗೆ ಹೋಗೋದಿಲ್ಲ, ನ್ಯಾಯಾಧೀಶರ ವಿರುದ್ಧ ಮಾನಹಾನಿಕರ ಮಾತನ್ನ ಯಾರು ಆಡೋದಿಲ್ಲ ಅನ್ನುವಂತಹ ಭರವಸೆಯನ್ನು ಕೊಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಯಲಲಿತಾಗೆ ಜಾಮೀನು ಸಿಕ್ಕಿದೆ. ಇನ್ನು ಜಯಲಲಿತಾಗೆ ಜಾಮೀನು ಮಂಜೂರು ಮಾಡಿದಂತಹ ನ್ಯಾಯಮೂರ್ತಿ ದತ್ತು ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಕನ್ನಡ ವಿಷಯವನ್ನ ಸುಪ್ರೀಂ ಕೋರ್ಟ್ನಲ್ಲಿ ದತ್ತು ಪ್ರಸ್ತಾಪವನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕನ್ನಡ ವಿಷಯ ಪ್ರಸ್ತಾಪವಾಗಿದೆ. ನ್ಯಾಯದ ವಿಷಯದಲ್ಲಿ ಎಲ್ಲರೂ ಒಂದೇ, ಅಲ್ಲಿ ಭಾಷೆಯ ವಿಚಾರ ಬರೋದಿಲ್ಲ ಅನ್ನೋದನ್ನ ನ್ಯಾಯಮೂರ್ತಿಗಳು ತಿಳಿಸಿರುವಂಥದ್ದು. ಜಯಲಲಿತಾ ಜಾಮೀನು ವೇಳೆ ಈ ಕನ್ನಡ ಪ್ರಸ್ತಾಪ ಆಗಿರುವಂಥದ್ದು. ನಾನು ಕನ್ನಡಿಗ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದತ್ತು ಹೇಳಿದ್ದಾರೆ. ಹೀಗಾಗಿ ಕನ್ನಡ, ತಮಿಳು ಅನ್ನುವಂತಹ ಈ ಮಾತುಗಳಲ್ಲಿ ಬರಬಾರದು. ಇಂತಹ ಕ್ಷುಲ್ಲಕ ಕಾರಣವನ್ನ ಒಡ್ಡಿ ನಾವು ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ವಿಶೇಷ ಕೋರ್ಟ್ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವಿರುದ್ಧ ಅವಹೇಳನ ಆಗಿರುವಂಥದ್ದು, ಕನ್ನಡಿಗರ ವಿರುದ್ಧ ಅವಹೇಳನ ಆಗಿದೆ ಎನ್ನುವಂಥದ್ದು ಪ್ರಸ್ತಾಪ ಆಗಿತ್ತು. ಜಯಲಲಿತಾಗೆ ಶಿಕ್ಷೆ ವಿಧಿಸಿದಂತಹ ನ್ಯಾಯಮೂರ್ತಿ ಕುನ್ಹಾ ವಿರುದ್ಧ ಟೀಕೆ ಆಗಿದೆ ಎನ್ನುವಂತಹ ಪ್ರಸ್ತಾಪ ಆಗಿತ್ತು. ಆದರೆ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಕ್ಷುಲ್ಲಕ ವಿಚಾರಕ್ಕೆ ನಾವು ಜಾಮೀನನ್ನ ಕೊಡದೇ ಇರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ಸುಬ್ರಮಣಿಯನ್ ಸ್ವಾಮಿ ಈ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಜಯಾ ವಿರುದ್ಧದ ದೂರುದಾರ ಸುಬ್ರಮಣಿಯನ್ ಸ್ವಾಮಿ ಪ್ರಸ್ತಾಪ ಮಾಡಿದಂತಹ ಈ ವಿಚಾರಗಳಿಗೆ ನ್ಯಾಯಮೂರ್ತಿ ದತ್ತು ಅಲ್ಲಗಳೆದಿರುವಂಥದ್ದು. ನ್ಯಾಯದ ವಿಷಯದಲ್ಲಿ ಎಲ್ಲರೂ ಒಂದೇ, ಕನ್ನಡಿಗರನ್ನ ಅವಹೇಳನ ಮಾಡಿದ್ದಾರೆ ಅನ್ನೋದು ಕ್ಷುಲ್ಲಕ ವಿಚಾರ. ಈ ವಿಚಾರಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ತೀರ್ಪನ್ನ ನೀಡೋದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ದತ್ತು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಒಬ್ಬ ಕನ್ನಡಿಗ, ನ್ಯಾಯದ ವಿಷಯದಲ್ಲಿ ನಾವೆಲ್ಲರೂ ಒಂದೇ, ನಾನು ಕನ್ನಡಿಗ ಅಂದ ಮಾತ್ರಕ್ಕೆ ಈ ರೀತಿಯ ಅವಹೇಳನ ಆಗಿದೆ ಎಂದಾಕ್ಷಣ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತೀರ್ಪನ್ನ ಕೊಡೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ದತ್ತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.